ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ರೆ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಅವರನ್ನು ತುಂಬ ಚೆನ್ನಾಗಿ ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ, ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅದು ಸಾಧಾರಣ ಯೋಚನೆ ಅಲ್ಲ, ಡೀಪ್ ಥಿಂಕಿಂಗ್, ಹಾರ್ಟ್ ಲೆವೆಲ್ ಯೋಚನೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಜೊತೆಗೆ ಲೈಫ್ನಲ್ಲಿ ಮುಂದುವರಿಬೇಕು, ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು, ಯಾವುದೇ ಪರಿಸ್ಥಿತಿ ಬಂದರೂ ಒಟ್ಟಿಗೆ ಇರಬೇಕು ಅಂತ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನೀವಿಬ್ಬರು ಹಸ್ಬೆಂಡ್ ವೈಫ್ ಆಗಿರಬಹುದು, ಅಥವಾ ನೀವಿಬ್ಬರು ಲವರ್ಸ್ ಆಗಿರ್ಬೋದು. ಕ್ರಶ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಏನಿದೆ ಅಂದರೆ, ನಾವು ಇಬ್ಬರು ಒಂದಾಗಿ ನಡೆದ್ರೆ ಮಾತ್ರ ಈ ರಿಲೇಷನ್ಶಿಪ್ ಉಳಿಯುತ್ತೆ ಅಂತ ಈ ವ್ಯಕ್ತಿ ಬಿಲೀವ್ ಮಾಡ್ತಾ ಇದ್ದಾರೆ. ಅಂದರೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಈ ರಿಲೇಷನ್ಶಿಪ್ ಬಗ್ಗೆ. ಬಟ್ ಒಂದು ಪೇಯ್ನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಈ ಪರ್ಸನ್ನ ಮನಸ್ಸಿನಲ್ಲಿ. ಒಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಒಬ್ಬರು ರಿಲೇಷನ್ಶಿಪ್ಪಿಂದ ದೂರ ಆದರೆ ಮತ್ತೆ ಲಾಂಗ್ ಟೈಮ್ ತನಕ ರಿಲೇಷನ್ಶಿಪ್ ಕಂಟಿನ್ಯೂ ಆಗೋದು ಕಷ್ಟ ಅಂತ ಈ ಪರ್ಸನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಇವರು ಯಾವಾಗಲೂ ಹೀಗೆ ಯೋಚನೆ ಮಾಡ್ತಾ ಇರ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಎಲ್ಲ ವಿಷಯಗಳನ್ನು ನೀವಿಬ್ಬರು ಕೂಡ ಒಟ್ಟಿಗೆ ಸಾಲ್ವ್ ಮಾಡ್ಕೋಬೇಕು. ಒಬ್ಬನೇ ಈ ರಿಲೇಷನ್ಶಿಪ್ಪಲ್ಲಿ ಫೈಟ್ ಮಾಡಬಾರ್ದು, ಇಬ್ಬರು ಈಕ್ವಲ್ಲಾಗಿ ಎಫರ್ಟ್ ಆಗಬೇಕು ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ಪ್ರೆಸೆಂಟಲ್ಲೇನಾದರೂ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಗ್ಯಾಪ್ ಬಂದಿರಬಹುದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಅಥವಾ ಇಬ್ಬರ ನಡುವೆ ಕೂಡ ಮಾತುಕತೆ ಅನ್ನೋದು ಕಡಿಮೆ ಆಗಿರಬಹುದು. ಇದೆಲ್ಲ ಇದ್ದಾಗ ಈ ಪರ್ಸನ್ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಇಬ್ಬರು ಕೂಡ ಈಕ್ವಲ್ ಆಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಕಾಂಪ್ರಮೈಸ್ ಇಬ್ಬರು ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದನ್ನು ಇಬ್ಬರು ಕೂಡ ಮಾಡ್ಕೋಬೇಕು, ರೆಸ್ಪಾನ್ಸಿಬಿಲಿಟಿ ಇಬ್ಬರು ತಗೊಳ್ಬೇಕು ರಿಲೇಷನ್ಶಿಪ್ಪಲ್ಲಿ ಅಂತ ಇವರು ಬಿಲೀವ್ ಮಾಡ್ತಾ ಇದ್ದಾರೆ. ಆ ರೀತಿ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರ ಮನಸ್ಸಿಗೆ ಒಂದು ಥಿಂಗ್ ತುಂಬ ಕ್ಲಿಯರಾಗಿ ಅನ್ನಿಸ್ತಾ ಇದೆ. ರಿಲೇಷನ್ಶಿಪ್ ಅಂದರೆ ಒನ್ ಸೈಡ್ ಎಫರ್ಟ್ ಅಲ್ಲ, ಒನ್ ಪರ್ಸನ್ ಮಾತ್ರ ಸ್ಯಾಕ್ರಿಫೈಸ್ ಮಾಡೋದು ಅಂತ ಅಲ್ಲ. ಇಬ್ಬರು ಈಕ್ವಲ್ ಆಗಿ ಲವ್ವನ್ನು ಕೊಡಬೇಕು, ಟೈಮನ್ನು ಕೊಡಬೇಕು. ಈ ರಿಲೇಷನ್ಶಿಪ್ಗೋಸ್ಕರ ಇಬ್ಬರು ಕೂಡ ಕೇರ್ ಕೊಡಬೇಕು, ಈ ರಿಲೇಷನ್ಶಿಪ್ಗೋಸ್ಕರ ಇಬ್ಬರು ಕೂಡ ವ್ಯಾಲ್ಯೂವನ್ನು ಕೊಡಬೇಕು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಏನೇ ಇಶ್ಯೂ ಬಂದರೂ ಕೂಡ ನಾವಿಬ್ಬರು ಕೂತು ಮಾತಾಡಿ ಸರಿಪಡಿಸ್ಕೋಬೇಕು ಅಂತ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಸ್ವಲ್ಪ ಕಾಂಪ್ರಮೈಸ್ ಮಾಡಿದ್ರೆ ಇವರು ಕೂಡ ಕಾಂಪ್ರಮೈಸ್ ಮಾಡೋದಕ್ಕೆ ರೆಡಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಗ ಸಾಲ್ವ್ ಆಗುತ್ತೆ, ಪ್ರಾಬ್ಲಮ್ಸ್ ಸ್ಲೋಲಿ ಕ್ಲಿಯರ್ ಆಗುತ್ತೆ, ರಿಲೇಷನ್ಶಿಪ್ ಸ್ಟೇಬಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋ ರೀತಿ ಇವರ ಮನಸ್ಸಿನ ಯೋಚನೆ ಇದೆ. ಇಬ್ಬರು ಕೂಡ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಹಾಕಿದ್ರೆ ನೀವು ಮತ್ತು ಇವರು ಈ ರಿಲೇಷನ್ಶಿಪ್ಪಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದೇ ನಿಮಗೆ ಸಿಗುವ ಚಾನ್ಸ್ ಇದೆ. ಅದು ಲವ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಕೇರ್ ಆಗಿರ್ಬೋದು, ಕಮಿಟ್ಮೆಂಟ್ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು. ಇದು ಸ್ಲೋ ಪ್ರೊಸೆಸ್ಸಲ್ಲಿ ನಿಮಗೆ ಸಿಕ್ಕಿದ್ರೂ ಕೂಡ ಬಟ್ ಏನು ನಿಮ್ಮ ಬಯಸ್ತಾ ಇದ್ದೀರೋ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದು ಸಿಗುತ್ತೆ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವ್ರು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಒಬ್ಬರೇ ವ್ಯಕ್ತಿ ತುಂಬ ಎಫರ್ಟ್ ಆಗ್ತಾ ಇರೋದು, ಅಂದರೆ ನೀವಾಗಿರ್ಬೋದು ಅಥವಾ ಅವರಾಗಿರ್ಬೋದು. ಇನ್ನೊಬ್ಬ ಪರ್ಸನ್ ಅಷ್ಟೊಂದು ಸೀರಿಯಸ್ ಇಲ್ಲ ಈ ರಿಲೇಷನ್ಶಿಪ್ ಬಗ್ಗೆ, ಅಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇಲ್ಲ, ರಿಲೇಷನ್ಶಿಪ್ ಬಗ್ಗೆ ಡೀಪಾಗಿ ಥಿಂಕ್ ಮಾಡ್ತಾ ಇಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಎನರ್ಜಿ ಆಗಿರ್ಬೋದು ಅಥವಾ ಈ ಪರ್ಸನ್ನ ಎನರ್ಜಿ ಆಗಿರಬಹುದು. ಯಾರೋ ಒಬ್ಬರಿಗೆ ರಿಲೇಷನ್ಶಿಪ್ ಬಗ್ಗೆ ಅಷ್ಟು ಪ್ರಿಯಾರಿಟಿ ಇಲ್ಲ, ಫೀಲಿಂಗ್ ಅನ್ನೋದು ಇಲ್ಲ ಅನ್ನೋ ರೀತಿ ಈ ಪರ್ಸನ್ ಮನಸ್ಸಿಗೆ ಬರ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಒಬ್ಬರು ಮಾತ್ರ
ಈ ರಿಲೇಷನ್ಶಿಪ್ ಬಗ್ಗೆ ಕೇರನ್ನು ಕೊಡ್ತಾ ಇದ್ದಾರೆ, ಫೈಟ್ ಮಾಡ್ತಾ ಇದ್ದಾರೆ, ರಿಲೇಷನ್ಶಿಪ್ ಉಳಿಸೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಪರ್ಸನ್ ಚಿಲ್ ಮೂಡಲ್ಲಿದ್ದಾರೆ, ಬಿಂದಾಸ್ ಲೈಫಲ್ಲಿದ್ದಾರೆ, ಸೀರಿಯಸ್ನೆಸ್ ಅನ್ನೋದು ಕಡಿಮೆ ಇದೆ ಅನ್ನೋ ರೀತಿ ಈ ಪರ್ಸನ್ಗೆ ಒಳಗೊಳಗೆ ಪೇಯ್ನ್ ಆಗ್ತಾ ಇದೆ ಇವರ ಮನಸ್ಸಿನೊಳಗಡೆ. ಅವರು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಈ ಪರ್ಸನ್ ಇವರ ಮೇಲೆ ಪಾಯಿಂಟ್ಔಟ್ ಮಾಡ್ಕೊಳ್ತಾ ಇಲ್ಲ, ಇದನ್ನು ನಿಮ್ಮ ಮೇಲೆ ಪಾಯಿಂಟ್ಔಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವುದೇ ವ್ಯಕ್ತಿ ಒಬ್ಬ ರಿಲೇಷನ್ಶಿಪ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಇವರ ಬಗ್ಗೆ ಇವರು ಅಂದ್ಕೊಳ್ತಾ ಇಲ್ಲ, ನೀವು ಈ ರಿಲೇಷನ್ಶಿಪ್ಪನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ವೇನೋ ಅಂತ ಈ ಪರ್ಸನ್ ಥಿಂಕ್ ಮಾಡ್ತಾ ಇರಬಹುದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ಸ್ವಲ್ಪ ಈಗೋ ಮೂಡ್ನಲ್ಲಿ ಇರಬಹುದು, ಪರ್ಸ್ನಲ್ ಲೈಫ್ ಮೇಲೆ ಫೋಕಸ್ ಮಾಡ್ತಾ ಇರಬಹುದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇವರು ಈಗ ಲೈಫ್ನಲ್ಲಿ ಪ್ರೆಸೆಂಟಲ್ಲಿ ಯಾವುದಾದ್ರೂ ಫಂಕ್ಷನ್ನ ಅಟೆಂಡ್ ಮಾಡ್ತಾ ಇರ್ಬೋದು, ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಕಾಲ ಕಳೀತಾ ಇರ್ಬೋದು, ಟ್ರಿಪ್ಸ್, ವೆಕೇಷನ್ ಈ ರೀತಿ ಎಲ್ಲಾದರೂ ಹೋಗಿರ್ಬೋದು, ಎಂಜಾಯ್ಮೆಂಟಲ್ಲಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ವ್ಯಕ್ತಿಯ ಮೇಲೆ ಈ ವ್ಯಕ್ತಿಯ ಲೈಫ್ ಮೇಲೆ ಜಾಸ್ತಿ ಫೋಕಸನ್ನು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅದೇ ರೀತಿ ಇವರು ರಿಲೇಷನ್ಶಿಪ್ ಬಗ್ಗೆ ಕೂಡ ಥಿಂಕ್ ಮಾಡ್ತಾರೆ. ಬಟ್ ಇಮಿಡಿಯೇಟ್ ಆ್ಯಕ್ಷನನ್ನು ತಗೊಳ್ತಾ ಇಲ್ಲ. ಈಗ ಈ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ, ಇಬ್ಬರೂ ಕೂಡ ಒಂದೇ ಸಲ ಆ್ಯಕ್ಷನನ್ನು ತಗೋಬೇಕು, ಇಬ್ಬರೂ ಕೂಡ ಕೂತು ಮಾತಾಡಿ ಎಲ್ಲವನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಮನಸ್ಸಿದೆ, ಅದನ್ನು ಬಯಸ್ತಾ ಇದ್ದಾರೆ, ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಮನಸ್ಸಿದೆ. ಬಟ್ ಅವರು ಅರ್ಜೆಂಟ್ ಮಾಡ್ತಾ ಇಲ್ಲ, ರಾಂಗ್ ಡಿಸಿಷನ್ ಆಗಬಾರ್ದು ಅಂತ ಭಯ ಪಡ್ತಾ ಇದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಸಡನ್ನಾಗಿ ಏನಾದರೂ ಒಂದು ತೀರ್ಮಾನವನ್ನು ತಗೊಂಡ್ರೆ ಮುಂದೆ ಫ್ಯೂಚರಲ್ಲಿ ಯಾವುದಾದ್ರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರಬಹುದು, ಯಾವುದಾದ್ರೂ ಒಂದು ಮನಸ್ತಾಪ ಅನ್ನೋದು ಇಬ್ಬರ ನಡುವೆ ಬರಬಹುದು. ಅದಕ್ಕಾಗಿ ಇವರು ಸ್ಲೋ ಆಗಿ ಟೈಮ್ ತಗೊಂಡು ಡಿಸಿಷನನ್ನು ತಗೊಳ್ಬೇಕು. ಇಬ್ಬರ ಡಿಸಿಷನ್ ಕೂಡ ಮೆಚ್ಯೂರ್ ಡಿಸಿಷನ್ ತಗೊಳ್ಳುವ ಪ್ಲ್ಯಾನ್ ಇವರ ಮನಸ್ಸಿನಲ್ಲಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ಬಿಲೀಫ್ ಏನು ಅಂದರೆ ಟೈಮ್ಸ್ ತಗೊಂಡ್ರು ಓಕೆ, ಬಟ್ ಡಿಸಿಷನ್ ಕರೆಕ್ಟ್ ಆಗಿರಬೇಕು. ಅರ್ಜೆಂಟ್ ಆ್ಯಕ್ಷನ್ ತಗೊಂಡ್ರೆ ಲೈಫ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಫೀಲ್ ಇವರ ಮನಸ್ಸಿನಲ್ಲಿದೆ. ಅದಕ್ಕಾಗಿ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಅನಲೈಸ್ ಮಾಡ್ತಾ ಇದ್ದಾರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೆ. ನಂತರ ನೆಕ್ಸ್ಟ್ ಸ್ಟೆಪ್ಪನ್ನು ಇಡಬೇಕು, ನಂತರದ ಹೆಜ್ಜೆ ಇಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋಣ. ಈ ರಿಲೇಷನ್ಶಿಪ್ ಸರ್ವೈವ್ ಆಗಬೇಕಾದ್ರೆ ಇಬ್ಬರೂ ಕೂಡ ಈಕ್ವಲ್ ಎಫರ್ಟ್ ಬೇಕು. ಒನ್ ಸೈಡ್ ಲವ್ ಲಾಂಗ್ ಟರ್ಮ್ ವರ್ಕ್ ಆಗಲ್ಲ. ಕಮ್ಯುನಿಕೇಷನ್, ಪೇಷನ್ಸ್, ಕಾಂಪ್ರಮೈಸ್ ಅನ್ನೋದು ಇದ್ದರೆ ರಿಲೇಷನ್ಶಿಪ್ ಕಂಟಿನ್ಯೂ ಆಗೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ರೀತಿ ನಿಮಗೆ ಗೈಡೆನ್ಸ್ ಇದೆ. ಬಟ್ ಓವರಾಲ್ ಆಗಿ ಹೇಳಬೇಕು ಅಂದರೆ ಈ ರಿಲೇಷನ್ಶಿಪ್ ಬಗ್ಗೆ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು, ಅವರ ಹೆಸರನ್ನು 3 ಬಾರಿ ಮನಸಾರೆ ನೆನೆಸ್ಕೊಂಡು, ಅದೇ ರೀತಿ ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಪ್ರೆಸೆಂಟ್ ಟೈಮಲ್ಲಿ ಈ ಪರ್ಸನ್ ತುಂಬ ಬ್ಯುಸಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಸ್ವಲ್ಪ ಬ್ಯುಸಿ ಅಲ್ಲ, ವರ್ಕ್ ಪ್ರೆಷರ್ ಅನ್ನೋದು ತುಂಬ ಜಾಸ್ತಿ ಇದೆ, ಅಥವಾ ಈ ಪರ್ಸನ್ಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬ ಜಾಸ್ತಿ ಇರಬಹುದು, ಲೈಫ್ ಲೋಡ್ ಇರಬಹುದು. ಆ ರೀತಿ ಎನರ್ಜಿ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಇವರ ಲೈಫ್ನಲ್ಲಿ ವರ್ಕ್ ಮೇಲೆ ಫುಲ್ ಫೋಕಸ್ ಮಾಡ್ತಾ ಇದ್ದಾರೆ. ಪರ್ಸ್ನಲ್ ಲೈಫ್ ಸೈಡ್ಗೆ ಇಟ್ಟು ಇವರ ವರ್ಕ್ ಮೇಲೆ ಫುಲ್ ಫೋಕಸನ್ನು ಕೊಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇವರು ದಿನ ಇಡೀ ಏನಾದರೂ ಒಂದರಲ್ಲಿ ಬ್ಯುಸಿಯಾಗಿರ್ತಾರೆ, ಅಂದರೆ ಯಾವುದಾದ್ರೂ ಒಂದು ಕೆಲಸದ ಮೇಲೆ ತುಂಬ ಫೋಕಸ್ ಮಾಡ್ತಾ ಇರಬಹುದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇನ್ನೊಂದು ಸ್ಟ್ರಾಂಗ್ ಥಿಂಕ್ ಏನು ಅಂದರೆ ಈ ಪರ್ಸನ್ಗೆ ಆಗಾಗ ಮೂಡ್ ಸ್ವಿಂಗ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಒಂದು ಕ್ಷಣ ತುಂಬ ಖುಷಿಯಾಗಿರ್ತಾರೆ, ಮತ್ತೊಂದು ಕ್ಷಣ ತುಂಬ ದುಃಖದಲ್ಲಿರ್ತಾರೆ. ಕೆಲವೊಮ್ಮೆ ಅವ್ರಿಗೆ ಅವರೇ ಅರ್ಥ ಆಗಲ್ಲ, ನಾನು ಯಾಕೆ ಹೀಗೆ ಫೀಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾರೆ. ಸಡನ್ ಸ್ಯಾಡ್ನೆಸ್ ಬರುತ್ತೆ, ಸಡನ್ ಸೈಲೆನ್ಸ್ ಆಗ್ತಾರೆ, ಸಡನ್ ಇರಿಟೇಷನ್ ಆಗ್ತಾರೆ. ಇದು ಇವ್ರಿಗೆ ಕನ್ಫ್ಯೂಸಿಂಗ್ ಆಗಿದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ.
ಅಂದರೆ ಈ ಪರ್ಸನ್ ಯಾವ ರೀತಿ ಇದ್ದಾರೆ ಅಂತ ಅಂದರೆ ಅವರ ಮನಸ್ಸಿಗೆ ದುಃಖ ಬರುತ್ತೆ ತಕ್ಷಣ ಅವ್ರಿಗೆ ಏನೋ ಒಂದು ರೀತಿ ಸೈಲೆನ್ಸ್ ಅನ್ನೋದು ಅನ್ನಿಸ್ಬಿಡುತ್ತೆ, ಮತ್ತೆ ಕಾಮ್ ಆಗಿಬಿಡ್ತಾರೆ. ಈ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ತುಂಬ ಓವರ್ ಥಿಂಕಿಂಗನ್ನು ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಒಂದೇ ವಿಷಯದ ಬಗ್ಗೆ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ವರ್ಕ್ ಪ್ರೆಷರ್ ಆಗಿರ್ಬೋದು, ಲೈಫ್ನ ಟೆನ್ಷನ್ ಆಗಿರಬಹುದು, ಇದೆಲ್ಲದರಿಂದ ಕೂಡ ನೆಗೆಟಿವ್ ಥಾಟ್ಸ್ ಅನ್ನೋದು ತುಂಬ ಜಾಸ್ತಿ ಬಂದಿರಬಹುದು. ಇವರ ಮನಸ್ಸಿಗೆ ಪೀಸ್ ಅನ್ನೋದು ಇಲ್ಲ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೇನೋ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಮಾತು ಈ ಪರ್ಸನ್ಗೆ ಆಗಾಗ ನೆನಪಾಗ್ತಾ ಇದೆ. ನಿಮ್ಮ ನೆನಪು ಅನ್ನೋದು ಈ ಪರ್ಸನ್ಗೆ ಆಗಾಗ ಕಾಡ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಇವೆಲ್ಲವೂ ಆಗಾಗ ಕಾಡ್ತಾ ಇದೆ. ಇವರ ಮನಸ್ಸಿಗೆ ನಿಮ್ಮ ಪ್ರೆಸೆನ್ಸ್ ಬಂದಾಗ, ನಿಮ್ಮ ನೆನಪು ಬಂದಾಗ, ನಿಮ್ಮ ಮಾತು ಕೇಳೋ ರೀತಿ ಆದಾಗ ತುಂಬ ಕನ್ಫ್ಯೂಸ್ ಆಗ್ತಾರೆ ಇವರು. ಫಿಯರ್ ಆಗುತ್ತೆ, ಎಮೋಷ್ನಲ್ ಸ್ವಿಂಗ್ ಆಗ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಕೆಲವೊಮ್ಮೆ ನಿಮ್ಮನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ಇವರಿಗೆ ಏನೋ ಒಂದು ರೀತಿ ಗಾಬರಿ ಅನ್ನೋದು ಆಗುತ್ತೆ. ಅಂದರೆ ನೀವು ಇವರಿಂದ ದೂರ ಆಗ್ತೀರೇನೋ ಅನ್ನೋ ಗಾಬರಿ ಕೂಡ ಆಗಿರಬಹುದು. ತುಂಬ ಡೀಪ್ ಆಗಿರೋ ಕನೆಕ್ಷನ್ ರೀತಿ ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಜೊತೆ ಪಾಸ್ಟ್ ಲೈಫ್ನಲ್ಲಿ ಕನೆಕ್ಷನ್ ಇದೆ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಸ್ಟ್ರಾಂಗ್ ಆಗಿ ಸ್ಪಿರಿಚುವಲ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಾವು ಈ ಲೈಫ್ನಲ್ಲಿ ಮಾತ್ರ ಕನೆಕ್ಟ್ ಆಗಿಲ್ಲ, ನಮ್ಮ ಬಾಂಡ್ ತುಂಬ ಹಳೆಯದು ಅಂತ ಇವರು ಮನಸ್ಸು ಹೇಳ್ತಾ ಇದೆ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಕೆಲವರ ಲೈಫ್ನಲ್ಲಿ ಇವರು ದೇವರನ್ನು ತುಂಬ ನಂಬುವ ವ್ಯಕ್ತಿ ಆಗಿರ್ಬೋದು, ತುಂಬ ಭಕ್ತಿ ಇರುವ ವ್ಯಕ್ತಿ ಆಗಿರ್ಬೋದು, ಸ್ಪಿರಿಚುಯಾಲಿಟಿ ತುಂಬ ಫಾಲೋ ಮಾಡುವ ವ್ಯಕ್ತಿ ಆಗಿರ್ಬೋದು, ದೇವರ ಬಗ್ಗೆ ಪ್ರೇಯರ್ ತುಂಬ ಮಾಡ್ತಾರೇನೋ ಅಥವಾ ಮೆಡಿಟೇಷನ್ ಮಾಡುವ ವ್ಯಕ್ತಿ ಆಗಿರಬಹುದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ತುಂಬ ಜಾಸ್ತಿ ಭಕ್ತಿ ಇರುವಂಥ ವ್ಯಕ್ತಿ ಕೂಡ ಆಗಿರ್ಬೋದು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಸ್ಪಿರಿಚುವಲ್ ಜರ್ನಿ ಮೇಲೆ ತುಂಬ ಫೋಕಸ್ ಮಾಡ್ತಾ ಇರುವ ವ್ಯಕ್ತಿ ಕೂಡ ಆಗಿರಬಹುದು. ಬಟ್ ಇಲ್ಲಿ ಒಂದು ಪೇಯ್ನ್ಫುಲ್ ಟ್ರುತ್ ಏನಿದೆ ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ ಏನಾದರೂ ಬಂದಿರಬಹುದು, ಸೊಸೈಟಿ ಇಶ್ಯೂ ಬಂದಿರಬಹುದು, ರಿಲಿಜನ್ ಅದರ ಬಗ್ಗೆ ಏನಾದರೂ ಇಶ್ಯೂ ಬಂದಿರಬಹುದು, ಕ್ಯಾಸ್ಟ್ ವೈಸ್ ಏನಾದರೂ ಇಶ್ಯೂ ಬಂದಿರಬಹುದು. ಇದರಲ್ಲಿ ಯಾವುದಾದ್ರೂ ಒಂದು ಅಡ್ಡ ಬಂದಿರೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಪೇರೆಂಟ್ಸ್ ಆಪೋಸ್ ಆಗಿರುವ ಸಾಧ್ಯತೆ ಇದೆ. ರಿಲೇಟಿವ್ಸ್ ಇಂಟರ್ಫಿಯರ್ ಆಗಿರಬಹುದು, ಸೊಸೈಟಿ ಪ್ರೆಷರ್ ಅನ್ನೋದು ತುಂಬ ಜಾಸ್ತಿ ಇರಬಹುದು. ಇದರಿಂದ ಈ ಪರ್ಸನ್ಗೆ ನಿಮ್ಮನ್ನು ಓಪನ್ಲಿ ಅಪ್ರೋಚ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಕೂಡ ಬಂದಿರಬಹುದು. ಕೆಲವರ ಲೈಫ್ನಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿರಬಹುದು, ಕಮ್ಯುನಿಕೇಷನ್ ಅನ್ನೋದು ಬ್ರೇಕ್ ಆಗಿರಬಹುದು, ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರಬಹುದು, ಯಾವುದಾದ್ರೊಂದು ಪ್ರಾಬ್ಲಮ್ ಬಂದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಕೆಲವರ ಲೈಫ್ನಲ್ಲಿ ಈ ಪರ್ಸನ್ ಆಲ್ರೆಡಿ ಮ್ಯಾರೇಜ್ ಆಗಿರಬಹುದು ಅಥವಾ ಬೇರೆ ಕಡೆ ಕಮಿಟೆಡ್ ಆಗಿರುವ ಪರ್ಸನ್ ಆಗಿರಬಹುದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಈ ಪರ್ಸನ್ನ ಹೃದಯದಲ್ಲಿ ಫೀಲಿಂಗ್ಸ್ ಇದ್ದರೂ ಕೂಡ ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಈ ಪರ್ಸನ್ ಒಳಗೊಳಗಡೆ ತುಂಬ ನೋವು ಅನುಭವಿಸ್ತಾ ಇದ್ದಾರೆ. ಡಿಪ್ರೆಷನ್ ಎನರ್ಜಿ ಕೂಡ ತುಂಬ ಕಾಣಿಸ್ತಾ ಇದೆ. ನೆಗೆಟಿವ್ ಥಾಟ್ಸ್ ಇವರ ಮನಸ್ಸಿನಿಂದ ಹೋಗ್ತಾ ಇಲ್ಲ, ಮನಸ್ಸು ಹೆವಿ ಆಗ್ತಾ ಇದೆ. ಬಟ್ ನಾನು ಸ್ಟ್ರಾಂಗ್ ಆಗಿರಬೇಕು, ನಾನು ಹೀಲ್ ಆಗಬೇಕು ಅಂತ ಸೆಲ್ಫ್ ಹೀಲಿಂಗ್ ಮೇಲೆ ವರ್ಕ್ ಮಾಡ್ತಾ ಇರೋ ರೀತಿ ಕೂಡ ಕಾಣಿಸ್ತಾ ಇದೆ. ಈಗ ಈ ಪರ್ಸನ್ ಸೆಲ್ಫ್ ಗ್ರೋತ್ ಬಗ್ಗೆ, ಲೈಫ್ನ ಸ್ಟೆಬಿಲಿಟಿ ಬಗ್ಗೆ, ಮೆಂಟಲ್ ಸ್ಟ್ರೆಂತ್ ಬಗ್ಗೆ ತುಂಬ ಫೋಕಸ್ ಮಾಡುವ ಫೇಸ್ನಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರ ಲೈಫ್ ನಾರ್ಮಲ್ ಆಗಿರಬೇಕು, ಸಿಚುವೇಶನ್ ಸೆಟ್ಲ್ ಆಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಇವರಿಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಒಂದು ಆ್ಯಕ್ಷನ್ ತಗೋಬೇಕು ಅನ್ನೋ ಮನಸ್ಸಿದೆ. ಆದರೆ ಸಿಚುವೇಶನ್ ಸಪೋರ್ಟ್ ಮಾಡ್ತಾ ಇಲ್ಲ, ರೀಸನ್ ಕೈ ಕೊಡ್ತಾ ಇಲ್ಲ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅದಕ್ಕಾಗಿ ಇವರು ತಮ್ಮ ಫೀಲಿಂಗ್ಸ್ಗಳನ್ನು ಅಲ್ಲೇ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಡಿಟ್ಯಾಚ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಕಂಪ್ಲೀಟ್ಲಿ ಆಗ್ತಾ ಇಲ್ಲ. ಕೊನೆಗೂ ಒಂದು ಥಿಂಗ್ ಸ್ಟ್ರಾಂಗ್ ಆಗಿ ಏನು ಕಾಣಿಸ್ತಾ ಇದೆ ಅಂದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಬೇಕು ಅಂತ ಅನ್ನಿಸ್ತಾ ಇದೆ. ಫಿಸಿಕಲ್ ಡಿಸ್ಟೆನ್ಸ್ ಇದ್ದರೂ ಕೂಡ ಎಮೋಷ್ನಲ್ ಬಾಂಡ್ ಬ್ರೇಕ್ ಆಗಿಲ್ಲ ಅನ್ನೋ ರೀತಿ ತುಂಬ ಸ್ಟ್ರಾಂಗ್ ಆಗಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಮೆಸೇಜ್ ಇದೆ ಅಂತ ನೋಡೋದಾದರೆ, ಪೇಷನ್ಸ್ ಅನ್ನೋದು ಇರಲಿ, ಸಿಚುವೇಶನ್ ಸ್ಲೋಲಿ ಕ್ಲಿಯರ್ ಆಗುತ್ತೆ, ಹೀಲಿಂಗ್ಗೆ ಟೈಮ್ ಬೇಕು, ಫೋರ್ಸ್ ಮಾಡೋದಕ್ಕೆ ಹೋಗಬೇಡಿ ಅನ್ನೋ ರೀತಿ ಯೂನಿವರ್ಸ್ ಎನರ್ಜಿ ನಿಮಗೆ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಈ ಪರ್ಸನ್ನ ಓವರ್ ಆಲ್ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ
ಈ ಪರ್ಸನ್ ನಿಮ್ಮನ್ನು ತುಂಬ ಅಂದರೆ ತುಂಬ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಫೇಸನ್ನು ತುಂಬ ಇಮ್ಯಾಜಿನ್ ಮಾಡ್ಕೊಳ್ತಿದ್ದಾರೆ. ನೀವು ಅವ್ರ ಜೊತೆ ಇದ್ದೀರೇನೋ, ಅವ್ರ ಜೊತೆ ಮಾತಾಡ್ತಾ ಇದ್ದೀರೇನೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಬಗ್ಗೆ ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.